ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ ಒಂದು ಮೂವಿ ನೋಡೋಣ. ಈ ಮೂವಿ ಒನ್ ಲೈನ್ ಏನಪ್ಪಾ ಅಂದ್ರೆ, ಶಿವನೇ ಅಂತ ಬೆಳಗ್ಗೆ ಎದ್ದೊಳ್ತೀವಿ, ದೇವ್ರ ಮುಕ್ಕೊಂಡು ಆಚೆ ಬರ್ತೀವಿ, ಪ್ರಾಬ್ಲಮ್ ಮೇಲ್ ಪ್ರಾಬ್ಲಮ್ ಬರ್ತಾ ಇದ್ರೆ ಒಂದು ಹೆಣ್ಣಿಂಗ್ಸು ಏನ್ ಮಾಡಕ್ಕಾಗುತ್ತೆ ಹೇಳಿ? ಈ ಮೂವಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಮ್ಮ ಮಗಳನ್ನ ತೋರಿಸ್ತಾರೆ. ಇನ್ನು ಮಲಗವ್ರೆ. ಅಮ್ಮ ಮಗುನ ಎಬ್ಬರಿಸ್ಬಿಟ್ಟು ಸೀದಾ ಸ್ನಾನ ಮಾಡಕ್ಕೆ ಕರ್ಕೊಂಡೋಯ್ತಾರೆ. ಮಗಳನ್ನು ಹೇಳ್ತಾಳೆ, ಅಮ್ಮ ನಾನ್ ದೊಡ್ಡೊಳಗಿ ಅಂತಾನೆ, ನಾನು ಸ್ನಾನ ಮಾಡ್ಕೋತೀನಿ ಬಿಡಮ್ಮ ಅಂತ ಹೇಳ್ತಾಳೆ. ಲೈ ಲಾಸ್ಟ್ ಟೈಮ್ ನೀನ್ ಸ್ನಾನ ಮಾಡಿಸಿ ನೀನು ಬಿದ್ದಲ್ಲ ಗ್ಯಾಪ್ಕ ಇಲ್ವಾ, ರೆಡಿಯಾಗಿ ಬೇಗ ಅಂತ ಹಂಗೆ ಆಚೆ ಬರ್ತಾರೆ. ಓನರ್ ಅಮ್ಮ, ಲೇ ಬಾಡಿಗೆ ಕಟ್ಬಿಡೆ, ಇನ್ನು ಬಾಡಿಗೆ ಕಟ್ಟಿಲ್ಲ ಅನ್ಕೋ, ಸಾಮಾನೆಲ್ಲ ಎತ್ತಿ ಆಚೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಹೀರೋಯಿನು, ಬೇಡ ಓನರಮ್ಮ, ಇವತ್ತು ಸಂಬಳ ಬರುತ್ತೆ, ಹೆಂಗಾರು ಮಾಡಿದೀನಿ ಅಕೌಂಟ್ ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಹೋಯ್ತಾರೆ. ಸ್ಕೂಲು ಬಂತು. ಮಗೆ ಹೇಳ್ತಾ ಇದೆ, ಅಮ್ಮ ಡೈಲಿ 40 ರೂಪಾಯಿ ಕಟ್ಬೇಕಲ್ಲಮ್ಮ ಊಟಕ್ಕೆ, ನಿನ್ನೇನು ಕಟ್ಟಿಲ್ಲ, ಇವತ್ತು ಕಟ್ಟಿಲ್ಲ ಅಂದ್ರೆ ಊಟ ಕೊಡಲ್ವಂತೆ ಅಮ್ಮ ಅಂತ ಮಗಿ ಹೇಳ್ತಾ ಇದೆ. ಅಮ್ಮನು, ಏನಿಲ್ಲ ಮಗಳೇ, ಇವತ್ತು ಸಂಬಳ ಬರುತ್ತೆ ಕಣೆ, ಹೆಂಗಾರು ಮಾಡಿ ಕೊಡ್ತೀನಿ ಹೋಗು ಅಂತೇಳಿ ಸೀದಾ ಆಫೀಸ್ಗೆ ಬಂದ್ರು. ಇವ್ರು ಕೆಲಸ ಮಾಡೋದೊಂದು ಸೂಪರ್ ಮಾರ್ಕೆಟ್, ಜನ ಸಾಗರ ತುಂಬಿಡೈತೆ. ಇವರು ಬಂದಲ್ಲಿ ಎಂಟ್ರಿ ಆಗ್ತಾರೆ. ಮ್ಯಾನೇಜರ್, ಬೇಗ ಹೋಗಮ್ಮ, ಅಲ್ಲಿ ಬರದೇ ಲೇಟ್, ಅಲ್ಲ ಆಡ್ಸ್ಕೊಂಡ್ ಬತ್ತಾವಳಂಗೇನೆ ಅಂತ ಕಳಿಸ್ತಾರೆ ಕೌಂಟರ್ಗೆ. ಅಲ್ಲಿ ತುಂಬಾ ಜನ ಅಲ್ವಾ, ಒಬ್ಳು ಬಾಟ್ಲೆ ಹೊಡೆದು ಬಿಸಾಕ್ತಾಳೆ. ಮ್ಯಾನೇಜರ್ ಬಂದು ಇದೆಲ್ಲ ಏನು ಕ್ಲೀನ್ ಮಾಡಿ ಫಸ್ಟ್ ಅಂತ ಹೇಳ್ತಾರೆ. ಅವರು ಪರಕೆ ತಗೊಂಬರಕ್ಕೆ ಒಳಗಡೆ ಹೋಯ್ತಾರೆ. ಅಲ್ಲಿ ಇವ್ರ ಫ್ರೆಂಡ್, ಏನೇ ತುಂಬಾ ಕಷ್ಟ ಅಲ್ಲ, ತಗೊಳ್ಳೆ ಒಂದು 50 ರೂಪಾಯಿ ಇಟ್ಕೋ, ನನ್ಗೆ ಬೇಕಾದ್ರೆ ಸಂಬಳ ಬಂದ ಮೇಲೆ ಕೊಡು ಅಂತ ಹೇಳ್ತಾರೆ. ನಮ್ಮ ಹೀರೋನು, ಅಯ್ಯೋ ಬೇಡಮ್ಮ, ಹೆಂಗೂ ಸಾಯಂಕಾಲ ಸಂಬಳ ಬರುತ್ತಲ್ಲ, ಅಡ್ಜಸ್ಟ್ ಮಾಡ್ತೀನಿ ಬಿಡೆ, ಹೇಳಿದಕ್ಕೆ ಟ್ಯಾಂಕ್ಸ್ ಅಂತೇಳಿ ತಿರ್ಗಾ ಕೌಂಟರ್ ಹತ್ರ ಬರ್ತಾರೆ. ಅಮ್ಮನಿಗೆ ಫೋನ್ ಕಾಲ್ ಬಂತು ಸ್ಕೂಲಿಂದ. ಏನಮ್ಮ 40 ರೂಪಾಯಿ ನಿಂಗೆ ಕಟ್ಟಿಲ್ವಲ್ಲ, ಯಾಕೆ ಕಟ್ಟಿಲ್ಲ? ಮಗುಗೆ ಬೆನ್ ಮೇಲೆ ಲೇಟ್ ಆಗಿದೆಯಲ್ಲ, ಏನಕ್ಕೆ ಏನ್ ಹಿಂಸೆ ಮಾಡ್ತಿದ್ಯಾ ಮಗಿನ ಅಂತೇಳಿ ಸ್ಕೂಲಿಂದ ಫೋನ್ ಬಂದೈತೆ. ಇವ್ರು ಇವಾಗ ಸ್ಕೂಲ್ಗೆ ಹೋಗ್ಬೇಕಲ್ಲ, ಬಂದು ಮ್ಯಾನೇಜರ್ ಹತ್ರ ಕೇಳ್ತಾರೆ, ಸರ್ ಹಾಫ್ ಅನ್ ಅವರ್ ಪರ್ಮಿಷನ್ ಕೊಡಿ ಸರ್ ಪ್ಲೀಸ್, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಸರ್ ಅಂತ ಹೇಳ್ತಾವ್ರೆ. ಅವನು, ಏನ ಹಾಫ್ ಅನ್ ಅವರ್, ಅಲ್ಲಿ ನೋಡ್ದಲ್ಲ ಜನ ಎಷ್ಟವ್ರ ಅಂತ, ಹೋಗೋಗಿ ಕೆಲಸ ನೋಡು ಅಂತ ಹೇಳ್ತಾನೆ. ಬಟ್ ಹೀರೋಯಿನು ಸ್ಕೂಲ್ಗೆ ಹೋಗ್ಲೇಬೇಕು, ಹಂಗೆ ಹಿಂಗೆ ಮಾಡಿ ಅವನ ಹತ್ರ ಟೈಮ್ ತಗೊಂಡು ಸೀದಾ ಒಂದು ಬ್ಯಾಂಕ್ಗೆ ಬರ್ತಾರೆ. ಯಾಕಂದ್ರೆ ಅವ್ರ ಅಕೌಂಟ್ ಅಲ್ಲಿ 47 ರೂಪಾಯಿ ಇದೆ, ಅದರಲ್ಲಿ 40 ರೂಪಾಯಿ ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಬಟ್ ಅಲ್ಲಿ ಇಲ್ಲಮ್ಮ, ಮಿನಿಮಮ್ ಬ್ಯಾಲೆನ್ಸ್ 100 ರೂಪಾಯಿ, ನಿಕ್ಕಿರೋದು 47 ರೂಪಾಯಿ ಕೊಡಕ್ಕಾಗಲ್ಲ, ಹೋಗೋ ಅಂತ ಬೈದು ಕಳಿಸ್ಬಿಡ್ತಾರೆ. ಸರಿ ಹಂಗೆ ಹೋಗಿ ಅರೇಂಜ್ ಮಾಡೋಣ ಅಂತ ಹೇಳಿ ಸೀದಾ ಸ್ಕೂಲ್ಗೆ ಬಂದ್ರು. ಅವ್ರು ನೋಡಿದ್ರೆ ಮಗುನ ತುಂಬಾ ಹಿಂಸೆ ಮಾಡ್ತಾ ಇದೀಯ ನೀನು, ಅವಳು ಹೊಡೆದಿದ್ಯಾ, ಊಟ ಹಾಕಲ್ಲ, ಹಂಗೆ ಹಿಂಗಂತ ಹೇಳಿ ಮಗುನ ಅಮ್ಮನದ್ರಿಂದ ದೂರ ಮಾಡ್ಬಿಡ್ತಾರೆ. ಅಮ್ಮನು ಹೇಳ್ತಾರೆ, ಹಂಗಲ್ಲ ಏನಿಲ್ಲ ಮೇಡಮ್, ಅವಳೇ ಸ್ನಾನ ಮಾಡ್ಬೇಕಾದ್ರೆ ಬಿದ್ಲು, ಅವಳಿಗೆ ಆಸ್ತಮಾ ಇದೆ, ಅದಕ್ಕೆ ಜಾಸ್ತಿ ಊಟ ಕೊಡಬಾರ್ದು ಅಂತ ಎಷ್ಟೆಷ್ಟೋ ಹೇಳ್ತಾರೆ. ಬಟ್ ಅವರು ಮಗುನ ಬಿಡಲ್ಲ, ಮಗುನ ಅಮ್ಮನ ದೂರ ಮಾಡ್ಬಿಟ್ರು. ಅಮ್ಮನು ಗಾಡಿ ತಗೊಂಡು ಸೀದಾ ಆಫೀಸ್ ಕಡೆ ಬರ್ತಾವ್ರೆ. ನೋಡಿದ್ರೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಏನಪ್ಪಾ ಮಾಡೋದಂತ ಒನ್ ವೇರ್ ಎಳಿತಾರ ಗಾಡಿನ. ನೋಡಿದ್ರೆ ಅಲ್ಲೊಂದ್ ಕಾರ್ ಬಂತು. ಅಯ್ಯಪ್ಪ ಟೆನ್ಷನ್ ಪೈನು, BP ಪಾರ್ಟಿ ಏನೋ ಬೈತಾನೆ ಬಾಯಿಗೆ ಬಂದಂಗ್ ಬೈತಾವನ್ರಿ. ನಮ್ಮ ಹೀರೋಯಿನನು ಎಸ್ಕೇಪ್ ಆದ್ರೆ ಸಾಕಪ್ಪ ಅಂತ ಹಂಗೆ ಮುಂದೆ ಹೋಯ್ತಾರೆ. ಕಾರ್ ತಗೊಂಡು ಗುದ್ದಕ್ಕೆ ಬರ್ತಾನೆ. ಅಲ್ಲೊಂದು ಲೇಡೀಸ್ ಪೊಲೀಸ್ ಬಂದ್ರು. ಅವ್ರ ಹತ್ರ ಹೀರೋಯಿನ್ ಹೇಳ್ತಾರೆ, ಮೇಡಮ್ ನೋಡಿ ಮೇಡಮ್ ಎಷ್ಟು ಹಿಂಸೆ ಕೊಡ್ತಾನೆ ಅಂತ. ಆ ಲೇಡಿ ಪೊಲೀಸ್ ಅವ್ರು ನೋಡಿ ಸುಮ್ಮನೆ ಆಗೋದ್ರು. ಯಾಕಪ್ಪ ಅಂದ್ರೆ ಅವನು ಪೊಲೀಸ್, ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ತಾರೆ. ಇವರು DL RC ಎಲ್ಲ ಕೊಡ್ತಾರೆ. ನೋಡಿದ್ರೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗ್ಬಿಟ್ಟೈತೆ. ಪೊಲೀಸ್ ಅಮ್ಮನು, ಇಲ್ಲ ಗಾಡಿನ ಸೀಸ್ ಮಾಡ್ತೀವಿ ಅಂತ ಕುಂತವ್ರೆ. ನಮ್ಮ ಹೀರೋಯಿನ್ ಎಷ್ಟೋ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಮೇಡಮ್ ನನ್ನ ಮಗಳಿಗೆ ಆಸ್ತಮಾ ಇದೆ, ಹೇಳೋ ಮತ್ ಕೇಳಿ ಪ್ಲೀಸ್, ಹೆಂಗಾರ ಮಾಡಿದ ಇನ್ಸೂರೆನ್ಸ್ ಕಟ್ಬಿಡ್ತೀನಿ, ಸಾಯಂಕಾಲ ಸಂಬಳ ಬರುತ್ತೆ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಪೊಲೀಸ್ ಅಮ್ಮ ಬಿಲ್ಕುಲ್ ಆಗಿ ಒಪ್ಕೊಳ್ಳಲ್ಲ. ಹಂಗೆ ಮಳೆ ನೆನ್ಕೊಂಡು ತಿರ್ಗಾ ಆಫೀಸ್ಗೆ ಬಂದ್ರು. ಮ್ಯಾನೇಜರು, ಏನೇ ಹಾಫ್ ಅನ್ ಅವರ್ ಅಂತ ಹೇಳ್ಬಿಟ್ಟು 2 ಅವರ್ ಆಯ್ತು, ಹಂಗೆ ಹಿಂಗಂತ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ನಮ್ಮ ಹೀರೋಯಿನ್ ಕೆಲಸದಾನೆ ತೆಗೆದು ಬಿಡ್ತಾನೆ. ಈ ಕಡೆ ಹಂಗೆ ಮನೆ ಓನರ್ ಅಮ್ಮನ್ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಮನೆ ಪಾತ್ರೆ ಪಳಗ ಎಲ್ಲ ಎತ್ತಿ ಆಚೆ ಬಿಸಾಕ್ತಾರ ಅವರು. ಈ ಕಡೆ ಹಂಗೆ ಮ್ಯಾನೇಜರು ಬಂದೆ ಬಾಯಿಗೆ ಬಂದಂಗ್ ಬೈತಾನಲ್ಲ, ಸರಿ ಕಣೋ ಏನೋ ಮಾಡ್ಕೋ, ನಂಗೆ ಸಂಬಳ ಕವರ್ ಕೊಡು ಅಂತ ಹೇಳ್ತಾರೆ. ನಿನಗೆ ಆಫೀಸ್ ರೂಲ್ಸ್ ಗೊತ್ತಿಲ್ವಾ, ಕೆಲಸ ಬಿಟ್ಟು 3 ದಿನ ಆದ್ಮೇಲೆ ಸಂಬಳ ಬರುತ್ತೆ ಅಂತ ಹಿಂಗೆ ಮಾತಾಡ್ತಾವ್ರೆ. ಟಕ್ ಅಂತ ಒಂದ್ 3 ಜನ ಕಳ್ಳರು ಬಂದ್ಬಿಟ್ಟು ಎಲ್ಲರಿಗೂ ಗನ್ ತೋರಿಸ್ತಾವ್ರೆ. ನಮ್ಮ ಹೀರೋಯಿನ್ ಶರ್ಟ್ ಅಲ್ಲಿ ಒಂದು ಬ್ಯಾಡ್ಜ್ ಇದೆಯಲ್ಲ, ಅದನ್ನ ನೋಡಿ ಅವನು ಹೀರೋಯಿನ್ ಹೆಸರನ್ನ ಕರೀತಾನೆ. ಮ್ಯಾನೇಜರ್ಗೆ ಒಂಥರ ಶಾಕು, ಹಂಗಾರೆ ಇವಳೆ ಕಳ್ತನ ಮಾಡಕ್ಕೆ ಕರ್ಕೊಂಡ್ ಬಂದವಳ ಇವ್ರನ್ನ ಅಂತ. ಸ್ವಲ್ಪ ಹಂಗೆ ಆಗಿ ಢಮಾರ್ ಅಂತ ಒಬ್ಬನ್ನ ಶೂಟೇ ಮಾಡ್ಬಿಡ್ತಾಳೆ. ಅವನ ಹಂಗೆ ಕೆಳಗಡೆ ಬಿದ್ದ. ಈ ಕಡೆ ಮ್ಯಾನೇಜರ್, ಓ ಇದೆಲ್ಲ ನೀನ್ ತಾನೆ ಪ್ಲಾನ್ ಮಾಡಿರೋದು, ಹಂಗೆ ಅಂತ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾನೆ. ನಮ್ಮ ಹೀರೋನು, ಬಡಕಣೋ ಮೊಟ್ಟೆ ಬಡಕಣೋ ಬಡ್ಲಿ ಅನ್ಕೊಂಡು ಢಮಾರ್ ಅಂತ ಅವನ್ನ ಶೂಟ್ ಮಾಡ್ಬಿಡ್ತಾಳೆ. ಇದಿಷ್ಟು ಮಾಡ್ತಾ ಇರೋದು ಪಾಪ ಅವರು ಗಾಬರಿಯಲ್ಲಿ. ಹಂಗೆ ಅವ್ರ ಚೆಕ್ನ ಹುಡುಕ್ತಾವ್ರೆ. ಅಲ್ಲಿ ತುಂಬಾ ಕಾಸಿದೆ, ಬಟ್ ಅದನ್ನ ಯಾವ್ದು ಮುಟ್ತಾ ಇಲ್ಲ ಇವರು. ಇವ್ರ ಚೆಕ್ನ ಎತ್ಕೊಂಡು ಸೀದಾ ಬ್ಯಾಂಕ್ಗೆ ಬಂದ್ರು. ಬ್ಯಾಂಕ್ ಅಲ್ಲಿ ಆ ಚೆಕ್ನ ಕೊಡ್ತಾರೆ. ನೋಡಮ್ಮ ಚೆಕ್ ಪೇಮೆಂಟ್ ಕಾಸು ಡ್ರಾ ಮಾಡಿ ಬೇಗ ಕ್ಯಾಶ್ ಕೊಡು ಅಂತ. ಆ ಎಮ್ಮನು ID ಪ್ರೂಫ್ ಕೊಡಿ, ಅಡ್ರೆಸ್ ಪ್ರೂಫ್ ಕೊಡಿ ಅಂತ ಕೇಳ್ತಾವ್ರೆ. ಅದೆಲ್ಲ ಇಲ್ಲಮ್ಮ, ಮಳೆಯಲ್ಲಿ ನೆಂದು ಹೋಯ್ತೆ, ಪ್ಲೀಸ್ ಅಮೌಂಟ್ ಕೊಡು ಅಂತ ಹೇಳ್ತಾರೆ. ಆ ಎಮ್ಮ ಬಿಲ್ಕುಲ್ ಆಗಿ ಒಪ್ಕೋತಾ ಇಲ್ಲ ID ಪ್ರೂಫ್ ಅಡ್ರೆಸ್ ಪ್ರೂಫ್ ಅದೆಲ್ಲ ಬ್ಯಾಂಕ್ ರೂಲ್ಸ್ ಅಮ್ಮ ಅಂತ ಹೇಳಿದ ತಕ್ಷಣ ಗನ್ ಎತ್ತಿ ಅಲ್ಲಿ ಮೇಲೆ ಇಡ್ತಾರೆ. ಟಕ್ಕಂತ ಆ ಎಮ್ಮ ಭಯಾನೇ ಬಿದ್ಬಿಡ್ಲು. ಈ ಕಡೆ ಹಂಗೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಮ್ಯಾನೇಜರ್ ರೂಮ್ಗೆ ಹೋಗಿ ಚೆಕ್ ಮಾಡ್ತಾವ್ರೆ. ಅದ್ರಲ್ಲಿ ಒಂದು ಪೊಲೀಸ್ ಅಮ್ಮ ಒಳ್ಳೆಯವರು, ಕಳ್ತನ ಮಾಡಂಗಿದ್ರೆ ಎಲ್ಲ ಕಾಸು ತಗೊಂಡ್ ಹೋಗ್ಬೇಕಾಗಿತ್ತು, ಬರೀ ಒಂದ್ ಚೆಕ್ ಮಾತ್ರ ತಗೊಂಡಿದ್ದಾಳೆ, ಅವಳು ತುಂಬಾ ಒಳ್ಳೆಯ ಗಾಬರಿಲ್ ಮಾಡಿದ್ದಾರೆ, ಸುಮ್ನೆ ಇರ್ರಿ ಅಂತ ಹೇಳಿ ಹುಡುಕಕ್ಕೆ ಶುರು ಮಾಡ್ತಾರೆ. ಅಂಗಡಿಲಿ ಹೋಗಿ ವಿಚಾರಿಸ್ತಾರೆ. ಜೊತೆಲಿ ಕೆಲಸ ಮಾಡೋರು, ಪಾಪ ಮೇಡಮ್ ಅವಳು ಒಂದು ಹೆಣ್ಣಿಂಗ್ಸ್ ಗಂಡನೂ ಕೈ ಕೊಟ್ಬಿಟ್ಟ, ಏನ್ ಮಾಡೋದು ಹೇಳಿ, ಎಲ್ಲ ಕಡೆ ಅವಳನ್ನ ಹಿಂಸೆ ಕೊಡೋರು ಇದಾರೆ ಮೇಡಮ್ ಸುತ್ತ ಅಂತ ಹೇಳಿದ ತಕ್ಷಣ ಪೊಲೀಸ್ ಅಮ್ಮನ್ಗೆ ಇನ್ನ ಸ್ವಲ್ಪ ಮನಸ್ಸು ಕರಗುತ್ತೆ. ತಿರ್ಗಾ ಹಂಗೆ ಬ್ಯಾಂಕ್ ಅಲ್ಲಿ ತೋರಿಸಿದ್ರು. ಹೀರೋಯಿನ್ ಗನ್ನಿಟ್ರಲ್ಲ, ಆ ಬ್ಯಾಂಕ್ ಮ್ಯಾನೇಜರು ಟಕ್ ಅಂತ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬಿಟ್ರು. ಸರ್ ಈ ತರ ಗನ್ನಿಕೊಂಡಿದ್ದಾಳ ಕೈಯಲ್ಲಿ, ನಮ್ಮನ್ನ ಕೊಲೆ ಮಾಡಂಗ್ ಅವಳೆ ಸರ್ ಅಂತ. ಪೊಲೀಸ್ ಅವರನ್ನು ಬೇರೆ ಏನಿದೆ ಅವಳ ಹತ್ರ ಅಂತ ಕೇಳ್ತಾರೆ. ಸರ್ ಬ್ಯಾಗ್ ಅಲ್ಲಿ ಬಾಂಬಿರಂಗ್ ಐತೆ ಸರ್, ಅದು ಪಿಣಕ ಅಂತ ಬೇರೆ ಹೊಡ್ಕೊಂತ ಇದೆ ಸರ್ ಅಂತ ಮ್ಯಾನೇಜರ್ ಅಮ್ಮ ಹೇಳ್ತಾವ್ರೆ. ಈ ಕಡೆ ಪೊಲೀಸ್ ಅವರು ಸೀದಾ ನಮ್ಮ ಹೀರೋಯಿನ್ ಮನೆಗೆ ಬಂದ್ರು. ಆ ಓನರ್ ಅಮ್ಮದ ಪಾತ್ರ ಪಳಗಾಲ ಎತ್ತಿ ಆಚೆ ಬಿಸಾಕ್ಬಿಡ್ಲಲ್ಲ.
ಪೊಲೀಸರಲ್ಲಿ ಬಂದು ಅವ್ರಿಗೆ 2 ಮಾತು ಬೈತಾರೆ. ಅಲ್ಲ ಒಂಟಿ ಹೆಂಗ್ಸು ಬುದ್ಧಿ ಇಲ್ಲ ನಿನಗೆ, ಆತರ ಪಾತ್ರೆ ಪಳಗಲ್ಲ ತಾಚಾಕಿದ್ಯಲ್ಲ ಅಂತ ಹೇಳ್ಕೊಂಡು ಬೈತಾವ್ರೆ ಓನರ್ ಅಮ್ಮನಿಗೆ. ಈ ಕಡೆ ಹಂಗೆ ಬ್ಯಾಂಕ್ ಅಲ್ಲಿ ತೋರಿಸಿದ್ರು. ಬ್ಯಾಂಕ್ ಅವರು ಕಟ್ಟು ಬಂಡ್ಲು ದುಡ್ಡೆತ್ತಿ ಜೋಡಿಸ್ತಾವ್ರೆ. ನಮ್ಮ ಹೀರೋಯಿನ್ ಇಷ್ಟೊಂದು ದುಡ್ಡು ನನಗೇನಕ್ಕೆ, ನನಗಿದೆಲ್ಲ ಬೇಡಮ್ಮ, ನನ್ ಚೆಕ್ಕಿರೋ ದುಡ್ಡು ಮಾತ್ರ ಕೊಡು, ಬರೀ 500 ರೂಪಾಯಿ ತಾನೆ, ಅದಕ್ಕೇನಕ್ಕೆ ಇಷ್ಟೊಂದು ಅಂತ ಕೇಳ್ತಾವ್ರೆ. ಇವರೆಲ್ಲ ಅನ್ಕೊಂಡಿರೋದು ಆ ಬ್ಯಾಂಕ್ ನ ಇವರು ಲೂಟಿ ಮಾಡಕ್ ಬಂದವ್ರೆ ಅಂತ. ಅದಿಲ್ಲ, ಇವ್ರ ಚೆಕ್ಗೆ ಅಮೌಂಟ್ ತಗೊಳಕ್ ಮಾತ್ರನೇ ಅವ್ರಲ್ಲಿ ಹೋಗಿರೋದು. ಇದ್ರ ಮೇಲೆ ನೋಡಿ ಏನೇನಾಗುತ್ತೆ ಅಂತ. ಆ ಬ್ಯಾಂಕ್ ಅಲ್ಲಿ ಲೈನ್ ನಿಂತಿರೋರು ಬಡ್ಕೊಂತಾವ್ರೆ. ಬೇಗ ಕೊಡ್ರಯ್ಯ, ಎಷ್ಟೊತ್ತು ಗಂಟೆ ಕಾಯೋದು ಅಂತ. ಅದ್ರಲ್ಲೊಬ್ಬ ಬಲ್ಕ್ ಆಗವನೆ ಬಂದು ನಮ್ಮ ಹೀರೋಯಿನ್ ಆ ಗನ್ ಕಿತ್ಕೊಳ್ಳೋ ಎಷ್ಟೋ ಪ್ರಯತ್ನ ಪಡ್ತಾನೆ, ಠಮಾರ್ ಅಂತ ಶೂಟ್ ಮಾಡಲು. ಬಟ್ ಯಾರಿಗೇನು ಆಗಿಲ್ಲ. ಹಂಗೆ ಆಚ ಕಡೆ ತೋರಿಸಿದ್ರು. ಫುಲ್ ಪೊಲೀಸ್ ಅವರು ಬಂದು ಗನ್ ಪಾಯಿಂಟ್ ಅಲ್ಲಿ ಎಲ್ಲರನ್ನು ನಿಲ್ಲಿಸ್ತಾವ್ರೆ. ಈ ಕಡೆ ಪೊಲೀಸ್ ಅವರು ಮಾತಾಡ್ತಾವ್ರೆ, ಇವಳು ದೊಡ್ಡ ಕೊಲೆಗಾರಿ ಇರಬೇಕು, ಅದಕ್ಕೆ ಲೂಟಿ ಮಾಡಕ್ಕೆ ಒಬ್ಳೆ ಬಂದವಳೆ ಅಂತ. ಆ ಪೊಲೀಸ್ ಅಮ್ಮನು ರೀ ಹಂಗಲ್ಲ ರೀ, ಬಾಡಿಗೆ ಕಟ್ಟಕ್ಕೆ ಅವಳ ಕೈಲಿ ಕಾಸಿಲ್ಲ, ಅದಕ್ಕೆ ಅವಳು ಬ್ಯಾಂಕ್ ಬಂದಿರಬೇಕು ಕಾಸು ತಗೊಳಕ್ಕೆ, ಬ್ಯಾಂಕ್ ಏನೋ ಆಗಿರ್ಬೇಕು ಅಂತ ಆ ಪೊಲೀಸ್ ಅಮ್ಮ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾವ್ರೆ ನಮ್ಮ ಹೀರೋಯಿನ್ಗೆ. ಅವಲ್ಲೇ ಗನ್ ಕಿತ್ಕೊಳಕ್ ಹೋದ್ನಲ್ಲ, ಅವನು ಹೆಂಗೋ ಆಚೆ ಬಂದ. ಪೊಲೀಸ್ ಅವರು ಅವನಿಗೆ ಗನ್ ಪಾಯಿಂಟ್ ನಿಲ್ಲಿಸ್ತಾರೆ. ಏನಪ್ಪ ಆಯ್ತು ರಾಜ, ಒಳಗಡೆ ಗನ್ ಸೌಂಡ್ ಬಂತಲ್ಲೋ ಅಂತ ಕೇಳ್ತಾರೆ. ಏನಿಲ್ಲ ಸರ್, ಸುಮ್ನೆ ನೂಕಲಾಗಿ ಗನ್ ಫೈರ್ ಆಗೋಯ್ತು ಅಷ್ಟೇ ಸರ್ ಅಂತೇಳಿ ಅವನು ಹೊಂಟೈತಾನೆ. ಈ ಕಡೆ ನಮ್ಮ ಹೀರೋಯಿನ್ ದರೋಡೆನೆ ಮಾಡಕ್ ಬಂದವಳೆ ಅಂತೇಳಿ ಟಿವಿ ನ್ಯೂಸ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇದರ ಗನ್ ಸೌಂಡ್ ಕೇಳಿಸ್ತು, ಏನಾಗುತ್ತೋ ಗೊತ್ತಿಲ್ಲ ಹಂಗಿಂಗ್ ಅಂತ ನ್ಯೂಸ್ ಅಮ್ಮ ಹೇಳ್ತಾ ಇದೆ. ಅದನ್ನ ನೋಡಿ ಹೀರೋಯಿನ್ಗೆ ಶಾಕ್ ಆಗೋಯ್ತು. ಏನೋ ನಾನು ಈ ಬ್ಯಾಂಕ್ ನ ದರೋಡೆ ಮಾಡಕ್ ಬಂದಿದ್ದೀನ, ನನ್ ಪೇಮೆಂಟ್ ಕಾಸು ತಗೊಳಕ್ ಬಂದಯ್ಯ ಅಂತ ಒಂಥರ ಫೀಲಿಂಗ್ ಅಲ್ಲಿ ನೋಡ್ತಾವ್ರೆ. ಹಂಗೆ ಈ ಕಡೆ ಪೊಲೀಸ್ ಅಮ್ಮನ್ನ ತೋರಿಸಿದ್ರು. ಹೀರೋಯಿನ್ಗೆ ಫೋನ್ ಮಾಡಿದ್ದಾರೆ. ನೀನ್ ಏನ್ ಬೇಕೋ ಎತ್ಕೋ, ಅಲ್ಲಿರೋನೆಲ್ಲ ಬಿಟ್ಬಿಡು ಪ್ಲೀಸ್ ಅಂತ ಪೊಲೀಸ್ ಅಮ್ಮ ಹೇಳ್ತಾವ್ರೆ. ಅದಕ್ಕೆ ಅವಳನು ಏನೋ ಇರೋದಲ್ಲ ತಗೊಂಡು ನಾನೇನ್ ಮಾಡ್ಲಿ, ಅಲ್ಲ ಗನ್ ಸೌಂಡ್ ಎಲ್ಲ ಕೇಳಿಸಲ್ಲ ಅಂತ ಪೊಲೀಸ್ ಅಮ್ಮ ಹೇಳ್ತಾವ್ರೆ. ನನ್ ಪಾಠಕ್ಕೂ ಸುಮ್ನೆ ಇದ್ನಯ್ಯ, ಆ ಗೊಡ್ಡರ್ ಗಜ ಇದ್ನಲ್ಲ ಬಂದ್ ನನ್ ತಳೆದ ನೋಡು, ಅವಾಗ ಗನ್ ಫೈರ್ ಆಗಿದ್ದು ಅಂತ ಹೀರೋಯಿನ್ ಹೇಳ್ತಾವ್ರೆ. ಆ ಕಡೆ ಪೊಲೀಸ್ ಅಮ್ಮನು ನೋಡು ನೀನ್ ಸುಮ್ನೆ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿನಗೆ ಅಂತ ಹೇಳ್ತಾವ್ರೆ. ಈ ಕಡೆ ನಮ್ಮ ಹೀರೋಯಿನ್ 40 ರೂಪಾಯಿ ಕೊಟ್ಟಿದ್ರೆ ನಾನು ಅವಾಗ್ಲೇ ಹೋಗ್ಬಿಡ್ತಾ ಇದ್ನಲ್ಲ, ಯಾಕೆ ನನ್ಗೆ ಬೆಳಗ್ಗೆಯಿಂದ ಹಿಂಗ ಆಗ್ತಾ ಇದೆ, ಒಬ್ರಾದ್ರೂ ನನ್ ಜೊತೆ ಸಂತೋಷವಾಗಿ ಮಾತಾಡ್ತೀರಾ? ಬೆಳಗ್ಗೆ ಓನರ್ ಅಮ್ಮನ್ ಕಾಟ, ಅಲ್ಲಿಂದ ಬಂದ್ರೆ ಸ್ಕೂಲ್ ಕಾಟ, ಅಲ್ಲಿಂದ ಬಂದ್ರೆ ಮ್ಯಾನೇಜರ್ ಕಾಟ, ಅಲ್ಲಿಂದ ಬಂದ್ರೆ ಪೊಲೀಸ್ ಅವ್ರ ಕಾಟ, ಅಲ್ಲಿಂದ ಬ್ಯಾಂಕ್ ಬಂದ್ರೆ ಇವ್ರುಗಳ ಕಾಟ, ಕೊನೆಗೆ ನನ್ನ ಕಳ್ಳಿನೇ ಮಾಡ್ಬಿಟ್ರ ನೀವು ಅಂತ ಈ ತರ ಮಾತಾಡ್ತಾವ್ರೆ. ಈ ವಿಷಯ ಇವ್ರು ಮಾತಾಡೋದೆಲ್ಲ ಆಚ ಕಡೆ ಸೋಷಿಯಲ್ ಮೀಡಿಯಲ್ಲಿ ಲೀಕ್ ಆಗ್ತಾ ಇದೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಪಾಪ ಅಲ್ವಾ ಇವಳನ್ನ ಹೋಗಿ ಬ್ಯಾಂಕ್ ದರೋಡೆ ಮಾಡೋಳು ಅಂತ ಹೇಳ್ತಾರಲ್ಲ ಅಂತ ಎಲ್ಲರೂ ಸಪೋರ್ಟ್ ಮಾಡಕ್ಕೆ ಮುಂದಾಗ್ತಾರೆ. ನಮ್ಮ ಹೀರೋಯಿನ್ಗೆ ಟಕ್ ಅಂತ ಬ್ಯಾಗ್ ಅಲ್ಲಿ ಅಲಾರಾಮ್ ಸೌಂಡ್ ಬಂತು. ಟಿ ಅಂತ ಹೊಡ್ಕೊಂತ ಇದೆ. ನಮ್ಮ ಹೀರೋಯಿನ್ ಹೋಗಿ ಅದನ್ನ ಆಫ್ ಮಾಡಿ ಬರ್ತಾರೆ. ಆಚ ಕಡೆ ಹೇಳ್ಕೊಂತವ್ರೆ, ಅದ್ರಲ್ಲಿ ದೊಡ್ಡ ಬಾಂಬೆ ಇರ್ಬೇಕಣೋ, ಅದು ಮಾತ್ರ ಬ್ಲಾಸ್ಟ್ ಆಯ್ತು ಅನ್ಕೋ, ಸುತ್ತಮುತ್ತ ಒಂದು 25-30 ಕಿಲೋಮೀಟರ್ ಎಲ್ಲ ಅನ್ಕೋತೀನಿ ಅಂತ ಹೇಳ್ತಾವ್ರೆ. ಆ ಬ್ಯಾಂಕ್ ಅಲ್ಲಿ ಎಲ್ಲರನ್ನು ತೋರಿಸ್ತಾರೆ. ಒಂದು ಅಜ್ಜಿ, 2 ಅಜ್ಜಿ, ಒಬ್ಬ ತಾತ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು 2, ಮ್ಯಾನೇಜರ್ ಒಬ್ರು, ನಮ್ಮ ಹೀರೋಯಿನ್ ಒಬ್ರು. ಅಜ್ಜಿ ಯಮ್ಮ ಕಾಲ್ ನೋಯ್ತದೆ ಕಣೆ, ಒಂದ್ ಚೇರ್ ಹಾಕಿ ಅಂತ ಹೇಳ್ತಾರೆ. ಅಜ್ಜಿಗೆ ಒಂದು ಚೇರ್ ಹಾಕೋ ಕೊಡ್ತಾರೆ. ಅಜ್ಜಿ ಹೇಳ್ತಾ ಇದೆ, ಏನೇ ಕೈ ಕಾಲೆಲ್ಲ ಗಟ್ಟು ಮುಟ್ಟಾಗ್ತಾನೆ ಇದೆ, ಸಂಪಾದನೆ ಮಾಡಿ ತಿನ್ನಕೇನೆ ಅಂತ ನಮ್ಮ ಹೀರೋಯಿನ್ ಕೇಳ್ತಾವ್ರೆ. ಬ್ಯಾಂಕ್ ಮ್ಯಾನೇಜರ್ ಅಮ್ಮನು 1 ನಿಮಿಷ ಸುಮ್ನೆ ಇರ್ತೀರಾ, ಪಾಪ ಅವರು ಬ್ಯಾಂಕ್ ನ ಏನು ಕೊಳ್ಳೆ ಹೊಡೆಯಕ್ ಬಂದಿಲ್ಲ, ಅವರು ತುಂಬಾ ಒಳ್ಳೆಯವ್ರ ಅಂತ ಹೇಳ್ತಾವ್ರೆ. ಆ ಕಡೆ ತಾತಪ್ಪ, ನಾನ್ ಮಿಲಿಟರಿ ಕಣೆ, ಹಿಂಗೆ ಮಾಡಿದೆ ಅನ್ಕೋ ಶೂಟ್ ಮಾಡ್ಬಿಡ್ತೀನಿ ಅಂತ ಮುತ್ಕಪ್ಪ ಆ ಕಡೆ ಹೇಳ್ತಾವನೆ. ಏನಾರು ಮಾಡ್ಕೊ ಹೋಗು, ನಾನು ಆಚೆ ಹೋಯ್ತೀನಿ ಅಂತ ಅಜ್ಜಿ ತಾತ ಇಬ್ರು ಹಂಗೆ ಆಚೆ ಹೋಯ್ತಾರೆ. ನಮ್ಮ ಹೀರೋಯಿನ್ ಏನು ಮಾಡೋದು ಇಲ್ಲ. ಈ ಕಡೆ ಪೊಲೀಸ್ ಅವರು ಇಬ್ರು ಬಂದ್ರಪ್ಪ, ಅವ್ರನ್ನ ಹುಷಾರ ಕರ್ಕೊಂಡ್ ಬನ್ನಿ ಅಂತ ಹೋಗಿ ಕರ್ಕೊಂಡ್ ಬರ್ತಾರೆ. ಈ ಕಡೆ ಹಂಗೆ ಪೊಲೀಸ್ ಅಮ್ಮನ್ನ ತೋರಿಸಿದ್ರು. ಅವಳು ಏನು ಮಾಡಲ್ಲಪ್ಪ, ಅವಳು ತುಂಬಾ ಒಳ್ಳೆಯವಳು ಅಂತ ಹೇಳ್ತಾವ್ರೆ. ಬಟ್ ಆ ಕಡೆ ಪೊಲೀಸ್ ಅವನು ಕೇಳ್ತಾ ಇಲ್ವಲ್ಲ, ಇಲ್ಲ ಅಲ್ಲಿ ದೊಡ್ಡ ಬಾಂಬ್ ಐತೆ ನೋಡ್ದಲ್ಲ ನೀನೆ ಅಂತ ಹೇಳ್ತಾವ್ರೆ. ಪೊಲೀಸ್ ಅಮ್ಮ ತಿರ್ಗಾ ಹೀರೋಯಿನ್ಗೆ ಕಾಲ್ ಮಾಡಿದ್ರು. ನಮ್ಮ ಹೀರೋಯಿನ್ ಕೇಳ್ತಾವ್ರೆ, ಅಲ್ಲ ಏನಕ್ಕೆ ಅಷ್ಟೊಂದ್ ಜನ ಪೊಲೀಸ್ ಅವ್ರು ಬಂದವರಲ್ಲಿ ನಾನು ಅಂತದ್ ಏನ್ ಮಾಡ್ದೆ, ನನ್ ಮಗಳ ಭವಿಷ್ಯ ಏನಾಗುತ್ತೆ ಹೇಳಿ, ಪಾಪ ರೀ ಅವಳಿಗೆ ಆಸ್ತಮಾ ಇದೆ, ಅವಳಿಗೆ ಔಷಧಿ ತಕೊಡ್ಬೇಕು, ಎಷ್ಟು ಕಷ್ಟ ಬಿಡ್ತಾ ಇದೀನಿ ಗೊತ್ತಾ ನಾನು, 1 ರೂಪಾಯಿಗೂ. ನೀವು ನೋಡಿದ್ರೆ ಇವಾಗ ನನ್ನ ದರೋಡೆಗಾರಿ ಅಂತ ಪ್ರಪಂಚ ಫುಲ್ಲು ತಿಳಿಸ್ತಾ ಇದಿರಲ್ರಿ ಅಂತ ಅಳ್ತಾವ್ರಿ ಇವರು. ಇವಳು ಅಳೋದನ್ನ ನೋಡಿ ಅದು ವಿಡಿಯೋ ಹೋಗ್ತಾ ಇದೆಯಲ್ಲ, ಯಾಕಂದ್ರೆ ಯಾರೋ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಫೋನ್ ಅಲ್ಲಿ. ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡವ್ರೆ. ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಒಂಥರ ಶಾಕ್ ಆಗುತ್ತೆ, ಮನ್ಸು ಚುರುಕ್ ಅನ್ಬಿಡ್ತದೆ. ಪಾಪ ಅಂತ ತಪ್ಪು ಏನಯ್ಯ ಮಾಡಿದ್ಲಿ ಇವಳು ಸ್ಯಾಲರಿ ಅಕೌಂಟ್ ಅಲ್ಲಿ ಇರದೆ 500 ರೂಪಾಯಿ ತಗೊಳಕ್ ತಾನೆ ಹೋದ್ಲು, ಇವಳಿಗೆ ಏನಕ್ಕೆ ಇಷ್ಟು ದೊಡ್ಡ ಕೆಟ್ಟ ಹೆಸರು ಅಂತ ಹೇಳಿ ಎಲ್ಲರೂ ಬ್ಯಾಂಕ್ ಕಡೆ ಬರ್ತಾವ್ರೆ. ಆ ಜನರು ಬರೋದನ್ನ ಟಿವಿಯಲ್ಲಿ ನಮ್ಮ ಹೀರೋಯಿನ್ ನೋಡ್ತಾಳಲ್ಲ, ಹೋಗ್ಬಿಟ್ಟು ಅಲ್ಲಿರೋ CCTV ಕ್ಯಾಮ್ರಾದೆಲ್ಲ ಕನೆಕ್ಷನ್ ಕಿತ್ತಾಕ್ತಾ ಅವ್ರೆ. ಹಂಗೆ ಬಂದು ಕುತ್ಕೊಂಡ್ರು, ಚಳಿ ಆಗ್ತಾ ಇದೆ. ಆ ಮ್ಯಾನೇಜರ್ ಅಮ್ಮನೆ ಕರ್ಕೊಂಡೋಗಿ ಅವ್ರಿಗೊಂದು ಕೋಟು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಬೈತಾವ್ರೆ, ನೋಡು ಮ್ಯಾನೇಜರ್ ಅಮ್ಮನ್ಗೆ ಬುದ್ಧಿನೇ ಇಲ್ಲ ಅಂತ. ಹಂಗೆ ಮ್ಯಾನೇಜರ್ ಅಮ್ಮ, ಅಲ್ಲ ನಿಮ್ ಯಜಮಾನ್ ಏನಾದ್ರು ಯಜಮಾನ ಅವನಿದ್ರೆ ನಾನೇ ಹಿಂಗಿರ್ತಾ ಇದ್ದೆ. ಮ್ಯಾನೇಜರ್ ಅಮ್ಮ ಫ್ಯಾಮಿಲಿ ಫೋಟೋನು ತೋರಿಸ್ತಾರೆ. ನಿಮ್ಗೆ ಸ್ವಂತ ಮನೆ ಇದೆಯಾ? ಚಿಕ್ಕ ಮನೆ ಅಂತ ಮ್ಯಾನೇಜರ್ ಅಮ್ಮ ಹೇಳುತ್ತೆ. ಅದೂನು ಇಲ್ಲ ಮೇಡಮ್ ಅವ್ರೆ ನನಗೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಗಂಡ ಇರ್ಬೇಕು, ಗಂಡ ಇಲ್ಲ ಅಂದ್ರೆ ಬಾಳದ್ ಕಷ್ಟ, ಆದ್ರೆ ಈ ತರ ನಂಬಿಕೆ ದ್ರೋಹ ಮಾಡಕ್ ಗಂಡನ್ ಕಟ್ಕೊಂಡು ಯಾರು ಮಗು ಎತ್ಕೊಂಡ್ಬೇಡಿ, ಅದು ಇನ್ನ ಬದುಕಕ್ ಕಷ್ಟ, ಬಾಳೆ ಕಷ್ಟ ಅಂತ ನಮ್ಮ ಹೀರೋಯಿನ್ ಹೇಳ್ತಾವ್ರೆ. ಅದನ್ನ ಕೇಳಿ ಮ್ಯಾನೇಜರ್ ಅಮ್ಮನ್ಗೆ ಒಂಥರ ಅಳು ಬರೋ ತರ ಆಗ್ತಾ ಇದೆ. ಹಂಗೆ ಆಚ್ ಕಡೆ ತೋರಿಸಿದ್ರು. FBI ಬಂದ್ಬಿಟ್ಟಿದ್ದಾರೆ. ಪೊಲೀಸರ ಕೈಯಲ್ಲಿ ಅವ್ರನ್ನ ಹಿಡಿಯಕ್ ಆಗಿಲ್ಲ ಅಂತ ಫುಲ್ ಸೌಂಡ್ ಆಚ್ ಕಡೆ. ಏನಪ್ಪಾ ಅಂತ ಬುಗ್ ನೋಡಿದ್ರೆ ಫುಲ್ ಜನ ನಮ್ಮ ಹೀರೋಯಿನ್ಗೋಸ್ಕರ
ಬಂದವ್ರೆ, ಹೀರೋಯಿನ್ ಏನು ಮಾಡಬೇಡಿ, ಬಿಟ್ಬಿಡಿ ಅಂತ. ಅದನ್ನ ಕೇಳಿ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ನನಗೋಸ್ಕರ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಕೊಂಡೆ, ಇವಾಗ ಇಷ್ಟು ಜನ ಇದ್ದಾರಾ ಅಂತ. ಮ್ಯಾನೇಜರ್ ಅಮ್ಮ ಕರೀತಾರೆ, ಬಾ ಆಚೆ ಹೋಗೋಣ, ಏನು ಆಗಲ್ಲ, ಭಯ ಬೀಳ್ಬೇಡ, ಅಷ್ಟು ಜನ ಇದ್ದೀವಿ, ಜೊತೆ ನಾನು ಇದ್ದೀವಿ ಅಂತ ಹೇಳ್ತಾವ್ರೆ. ಇಲ್ಲೊಬ್ಬ ಇದ್ದಾನೆ, ನಾನು ಇಲ್ಲಿ ಬರಕ್ ಕಾರಣನೇ ಅವನು, ಫಸ್ಟ್ ಅವ್ನು ಇರಬಾರ್ದು ಅಂತ ಹೇಳ್ತಾರೆ. ಅದೇ ಆ BP ಮೇನು, ಅವನು ಅಲ್ಲೇ ಇದ್ದಾನೆ. ಪೊಲೀಸ್ ಅಮ್ಮ ಬಂದು ಅವನ ಮಕ್ಕದ ಮೇಲೆ ಒಂದೇ ಒಂದು ಗುರ್ತಾರೆ, ಇದಕ್ಕೆಲ್ಲ ಕಾರಣ ನೀನೇ ಕಣೋ, ನೀನ್ ಮಾತ್ರ ಅವಳು ಕಾರ್ ಕಿತ್ಕೊಂಡಿಲ್ಲ ಅನ್ಕೋ, ಅವಳು ಬ್ಯಾಂಕ್ ಬರ್ತಾರಿಲ್ಲ ಹಂಗೆ ಹೆಂಗಂತ ಅವನಿಗೂ ಬೈದು ಕಳಿಸ್ತಾರೆ. ಪೊಲೀಸ್ ಅಮ್ಮನು ಹೇಳ್ತಾ ಇದೆ, ಅವನ ಕಳ್ಸಾಯ್ತು, ನೀನ್ ಬರ್ಬೋದು ಅಂತ. ತಿರ್ಗಾ ಇಲ್ಲಿ ಬ್ಯಾಂಕ್ ಅಲ್ಲಿ ತೋರಿಸ್ತಾರೆ, ಟಿಂಗ್ 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 ಅಂತ ಹೊಡ್ಕೊಂತ ಇದೆ ಅದು ಆ ಬ್ಯಾಗ್ ಅಲ್ಲಿ. ಅವಳು ಆಫ್ ಮಾಡಕ್ ಹೋಯ್ತಾಳೆ, ಎಲ್ಲರೂ ಅಲ್ಲಿ ಲಬೋ ಅಂತ ಬಡ್ಕೊಂತವ್ರೆ, ಬೇಡ ಬೇಡ ಪ್ಲೀಸ್ ಅದನ್ನ ಮಾತ್ರ ಬ್ಲಾಸ್ಟ್ ಮಾಡಬೇಡ ಅಂತ. ನಮ್ಮ ಹೀರೋಯಿನ್ಗೆ ಒಂಥರ ಶಾಕು, ಏನೋ ಬ್ಲಾಸ್ಟಾ ಏನಕ್ಕೆ, ಇಲ್ಲ ನಿನ್ ಬ್ಯಾಗ್ ಅಲ್ಲಿ ಬಾಂಬ್ ಬಿಟ್ಕೊಂಡಿದ್ಯಲ್ಲ ಅಂತ ಕೇಳ್ತಾರೆ. ಏಯ್ ಅದು ಬಾಂಬ್ ಅಲ್ಲಮ್ಮ, ನನ್ನ ಮಗಳು ಮಾಡ್ದ ಇದು ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಹಂಗೆ ಶಾಕ್ ಆಗ್ಬಿಡ್ತದೆ, ಯಾಕಂದ್ರೆ ಎಲ್ಲರೂ ಅದನ್ನ ಬಾಂಬ್ ಅನ್ಕೊಂಡಿದ್ರು. ಈ ವಿಷಯನ ಆ ಹುಡುಗಿ ಆಚೆ ಒಬ್ಬನಿಗೆ ಹೇಳ್ಬಿಡುತ್ತೆ, FBI-ಗೆ. ಆ ಮ್ಯಾನೇಜರ್ ಅಮ್ಮ ಒಂದ್ ಮಾತು ಹೇಳುತ್ತೆ, ನೋಡು ಬ್ಯಾಗ್ ಅಲ್ಲಿ ಎಲ್ಲರೂ ಬಾಂಬ್ ಇದೆ ಅನ್ಕೊಂಡಿದ್ದಾರೆ, ಬಾಂಬ್ ಮಾತ್ರ ಇಲ್ಲ ಅಂತ ಗೊತ್ತಾಯ್ತು, ಎಲ್ಲಾ ಪೊಲೀಸರು ಒಳಗಡೆ ಬಂದು ಶೂಟ್ ಮಾಡ್ಬಿಡ್ತಾರೆ ಕಣೆ, ಬಾ ಆಚೆ ಹೋಗೋಣ ಅಂತ ಹೇಳ್ತಾರೆ. ಹಂಗೆ ನಮ್ಮ ಹೀರೋಯಿನ್ಗೆ ಒಂದು ಫೋನ್ ಬಂತು, ಹಾಸ್ಪಿಟ್ಲ್ ಇಂದ ಫೋನ್ ಮಾಡಿದ್ದಾರೆ. ನೋಡಿದ್ರೆ ಮಗಿ ಸತ್ತೋಯ್ತುರಿ. ಅದನ್ನ ನೆನ್ಸ್ಕೊಂಡು ಅಮ್ಮ ಕೊಳೋ ಅಂತ ಹತ್ಕೊಂತಾವ್ರೆ. ಬೆಳಿಗ್ಗೆ ಎದ್ದಿದ್ದು, ಮಗಳನ್ನ ಡ್ರಾಪ್ ಮಾಡಿದ್ದು, ಆ ಟ್ರಾಫಿಕ್ ಅಲ್ಲಿ ಬಂದಿದ್ದು, ಓನರ್ ಅಮ್ಮ ಬೈದಿದ್ದು ಎಲ್ಲ ಹಂಗೆ ಅವ್ರಿಗೆ ನೆನಪಾಗುತ್ತೆ. ಒಳಗಡೆ ಒಂದು ಹೊಗೆ ಬಾಂಬು ಬಿತ್ತು. ಎಲ್ಲಾ ಪೊಲೀಸರು ಒಳಗಡೆ ಬರ್ತಾವ್ರೆ. ನಮ್ಮ ಹೀರೋಯಿನ್ ಗುರಿ ನೋಡ್ತಾವ್ರೆ, ಡಮಾರ್ ಅಂತ ಒಬ್ಬ ಎದ್ದೆಗೆ ಶೂಟ್ ಮಾಡ್ಬಿಡ್ತಾನೆ. ಮ್ಯಾನೇಜರ್ ಅಮ್ಮನು ಗೊಳೋ ಅಂತ ಹತ್ಕೊಂತಾ ಇದೆ. ನೋಡಿದ್ರೆ ಇದೆಲ್ಲ ಒಂದು ಇಮ್ಯಾಜಿನ್ ನಮ್ಮ ಹೀರೋಯಿನ್ಗೆ, ಬಟ್ ಮಗು ಸತ್ತೋಗಿದ್ದು ನಿಜ. ಮ್ಯಾನೇಜರ್ ಅಮ್ಮನ ಕೈ ಹಿಡ್ಕೊಂಡು ಹಂಗೇ ಆಚೆ ಬರ್ತಾರೆ. ಪೊಲೀಸ್ ಎಲ್ಲ ಇನ್ನೂ ಇವ್ರ ಮೇಲೆ ಗುರಿ ಇಟ್ಟಿದ್ದಾರೆ. ಮ್ಯಾನೇಜರ್ ಅಮ್ಮನೆ ಹೇಳ್ತಾರೆ, ಇಲ್ಲ ಮೇಡಮ್ ತುಂಬಾ ಒಳ್ಳೆಯವಳು, ಅವಳನ್ನ ಏನು ಮಾಡಬೇಡಿ ಅಂತ. ಅವ್ರ ಕೈಗೆ ಲಾಕಪ್ ಹಾಕದ್ಮೇಲೆ ಎಲ್ಲ ಪೊಲೀಸ್ ಅವರನ್ನು ಗನ್ನ ಕೆಳಗಡೆ ಇಳಿಸ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಕುಂಟ್ರಿಸ್ಕೊಂಡು ಕರ್ಕೊಂಡು ಹೋಯ್ತಾವ್ರೆ. ಅಲ್ಲಿರೋ ಜನರೆಲ್ಲ ನಿನಗೆ ನಾನಿದ್ದೀನಿ ಅಂತ ಬಡ್ಕೊಂತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ತುಂಬಾ ಚೆನ್ನಾಗೈತಲ್ಲ. ಇದರ ಬೆಳಗ್ಗೆಯಿಂದ ಸಂಜೆ ಗಂಟ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದ್ರೆ ಹೆಂಗಿರುತ್ತೆ? ಓಕೆ, ಪ್ರಾಬ್ಲಮ್ ಇದೆ ಅನ್ಬಿಟ್ಟು ದುಡುಕ್ಬಿಟ್ಟು ಏನೋ ಮಾಡ್ಕೊಂಬೇಡಿ, ಆಮೇಲೆ ಇವ್ರ ತರ ನಿಮಗೂ ಆಗ್ಬೋದು, ನನಗೂ ಆಗ್ಬೋದು. ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ಸಿಗೋಣ ಅಂತ ಹೇಳ್ತಾ ಬಾಯ್.